ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು. ಫ್ರೆಂಡ್ಸು, ಬೆಳಿಗ್ಗೆಯಿಂದ ಮಳೆ. ಯಪ್ಪ, ಎಷ್ಟು ಮಳೆ ಅಂತ ಹೇಳಿದರೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಮಳೆ ಬರ್ತಾ ಇದೆ. ಇದು ಚೋಡಿ ಇದೆಯಲ್ಲ, ತೋಡು ಹಳ್ಳ, ಅದರಲ್ಲಿ ನೀರು ಸಿಕ್ಕಾಪಟ್ಟೆ ಹರಿದು ಹೋಗ್ತಾ ಇದೆ. ನಾವು ಆ ಕಡೆ ದಾಟ್ಲಿಕ್ಕಿದೆ ಅಲ್ಲ, ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ಮೋಸ್ಟ್ಲಿ ಕಷ್ಟ ಆಗ್ಬೋದು. ನಾನು ಈ ಕಡೆ ಪಾಲ ಇದೆಯಲ್ಲ ನೋಡಿ, ಇಲ್ಲಿ ಪಾಲ ಇಲ್ಲಿಂದಾಗಿ ಬಂದಿದ್ದು, ತೋಟದಿಂದಾಗಿ ಬಂದಿದ್ದು. ಅಂದರೆ ನಮ್ಮ ಮನೆಯವರು ಊರಲ್ಲಿದ್ದಾರೆ, ಕಣ್ಣೂರಿಗೆ ಹೋಗಲಿಲ್ಲ ಅವರು, ಮಳೆ ಅಲ್ಲ ಸಿಕ್ಕಾಪಟ್ಟೆ ಹಾಗೆ. ಮತ್ತು ಇದು ಸ್ವಲ್ಪ ಕೆಲಸ ಇತ್ತು ನಮಗೆ ತೋಟದಲ್ಲೆಲ್ಲ, ಸ್ವಲ್ಪ ಗಿಡ ಎಲ್ಲ ನೆಡೋದಿತ್ತು. ಹಾಗೆ ಮೊನ್ನೆ ಕಾಡು ಕಡಿಲಿಕ್ಕೆಲ್ಲ ಬಂದಿದ್ರು ಜನ. ಅದಾದ ಮೇಲೆ ಈಟೆಲ್ಲ ಹಾಕಬೇಕಲ್ಲ, ಹಾಗಾಗಿ ಅದೆಲ್ಲ ಕೆಲಸ ಮುಗಿಸಿದ್ವಿ ಬೇಗ. ಮತ್ತು ಇವಾಗ ವಾಪಸ್ ರಬ್ಬರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹಾಗೆ ಅವರಿಗೆ ನೋಡಿ, ಹಾಗೆ ಅವರಿಗೆ ನೋಡಿ, ಇದು ಚಾಯ ತಗೊಂಡು ಹೋಗ್ತಾ ಇದ್ದೇನೆ. ಹಾಗೆ ಹೋಗುವಾಗ ಹೀಗೆ ಒಂದು ವಿಡಿಯೋ ಮಾಡ್ಕೊಳ್ಳುವ ಅಂತ ಹೇಳಿ. ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿದೆ, ಹಾಗೆಯೇ ವಿಡಿಯೋ ಅಪ್ಲೋಡ್ ಮಾಡಿದೆ ಕೂಡ ತುಂಬ ದಿನ ಆಗಿದೆ. ನೋಡಬೇಕು, ಸಾಧ್ಯ ಆದರೆ ನಾಳೆ ನಾಡಿದ್ರಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಮತ್ತು ನೋಡಿ, ಹಳ್ಳದಲ್ಲಿ ನೀರು ತೋರಿಸ್ತೇನೆ ಬನ್ನಿ. ನೀವು ಎಷ್ಟು ಹಳ್ಳದಲ್ಲಿ ನೀರಿದೆ ಅಂತ ನೋಡಿ. ಹಳ್ಳದಲ್ಲಿ ನೀರು ನೋಡಿ, ಈಗ ಒಂದು ಜೋರು ಮಳೆ ಬಂದು ಈಗ ನಿಂತಿದಷ್ಟೇ. ಹಾಗಾಗಿ ಇದು ತುಂಬ ಮಣ್ಣು ನೀರು ಬರ್ತಾ ಇದೆ. ಅದು ಒಮ್ಮೆ ಜೋರು ಮಳೆ ಬಂದು ನಿಲ್ಲುವಾಗ ಹಾಗೆ ಫುಲ್ ಮಣ್ಣು ನೀರು ಬರ್ತದೆ. ನೋಡಿದ್ರಲ್ಲ, ಇದೇ ನೀರು ಆ ಕಡೆ ನಾವು ದಾಟುವಾಗ ಕೂಡ ಸಿಗ್ತದೆ. ಅದು ತುಂಬ ಕಷ್ಟ, ಮಕ್ಕಳೆಲ್ಲ ಕಾಲು ಕೊಟ್ಟರೆ ಅವರು ಸೀದಾ ಹೋಗ್ಬೋದು ನೀರಲ್ಲಿ. ಹಾಗೆ ನಾವು ತುಂಬ ಜಾಗ್ರತೆಯಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು. ಮತ್ತು ಆ ಕಡೆಯಿಂದ ಆಗಲಿಲ್ಲ ಅಂದರೆ ಈಚೆ ಪಾಲ ಇದೆ, ಇಲ್ಲಿಂದ ಕೂಡ ಬರ್ಬೋದು, ತೋಟದಿಂದಾಗಿ ಕೂಡ ಹೋಗ್ಬೋದು. ಅಂದರೆ ಇಲ್ಲಿ ಬಂದರೆ ಸ್ವಲ್ಪ ಕಾಲೆಲ್ಲ ಕೆಸರಾಗ್ತದೆ ಹಾಗೆ. ಮತ್ತೆಂತ ಗೊತ್ತಾ, ನಾನು ನನ್ನ ಚಾನಲ್ನಲ್ಲಿ ರಬ್ಬರ್ ಕೃಷಿಯ ಬಗ್ಗೆ ವಿಡಿಯೋನ ಮಾಡಿದ್ದೆ, ತುಂಬ ಹಿಂದೆನೇ ಮಾಡಿದ್ದೆ. ಅದು ಎಲ್ಲರೂ ನೋಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ ಆ ವಿಡಿಯೋಗೆ. ಹಾಗೆಯೇ ಇವತ್ತು ನಮ್ಮ ಜಾಗದಿಂದ ಆಚೆ ಕಡೆ ಒಬ್ಬರು ಚಿಕ್ಕಪ್ಪ ಇದ್ದಾರೆ, ಅವರ ಜಾಗ ಇದೆ. ಅಲ್ಲಿ ಅವರು ಲಾಸ್ಟ್ ಟೈಮು ರಬ್ಬರ್ನೆಲ್ಲ ಕಡಿಸಿದ್ರು ಮರವನ್ನು, ಈಗ ವಾಪಸ್ ನೆಡ್ತಾ ಇದ್ದಾರೆ. ಹಾಗಾಗಿ ಅದೊಂದು ಚಿಕ್ಕ ವಿಡಿಯೋ ಮಾಡುವ ಅಂತ ಹೇಳಿ ರಬ್ಬರ್ ಕೃಷಿಯ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ. ಸೊ ಇವಾಗ ರಬ್ಬರ್ ವಾಪಸ್ ನೆಡುವುದಿಂದ ಶುರುವಿಂದ ಹೇಗೆ ಮಾಡ್ತಾರೆ ಕೆಲಸ ಅಂತ ಹೇಳಿ. ರಬ್ಬರ್ ಗಿಡವನ್ನು ನೆಡೋದು ಅಂತ ಹೇಳಿದರೆ ಸಣ್ಣ ಕೆಲಸ ಅಲ್ಲ, ಅದು ಒಂದು ದಿನದ ಕೆಲಸ ಕೂಡ ಅಲ್ಲ. ಯಾಕೆ ಅಂತ ಹೇಳಿದರೆ ಫಸ್ಟ್ JCB ಅಥವಾ ಹಿಟಾಚಿ ಏನಾದರೂ ಬಂದು ಅದು ಮಣ್ಣನ್ನೆಲ್ಲ ಎಲ್ಲಿ ಮಣ್ಣನ್ನು ಅಗೆದು ಪಟ್ಟೆ ಮಾಡಬೇಕು ಫಸ್ಟ್, ಆಮೇಲೆ ಗುಂಡಿ ತೆಗಿಬೇಕು, ಅದು ಇನ್ನೊಂದಿನ ಕೆಲಸ. ಆಮೇಲೆ ಮತ್ತೆ ಗಿಡವನ್ನು ನೆಡಬೇಕು, ಅದು ಫಸ್ಟ್ ಮಾರ್ಕ್ ಅಂದರೆ ಒಂದು ಗುರುತು ಮಾಡಬೇಕು ಎಲ್ಲೆಲ್ಲಿ ಗಿಡ ನೆಡೋದು ಅಂತ ಹೇಳಿ. ಹಾಗೆಲ್ಲ ಇದೆ ಪ್ರೊಸೀಜರ್. ಅದೆಲ್ಲ ಮುಗಿಸಿ ಇವಾಗ ಅವ್ರದ್ದೆಲ್ಲ ಆಗಿದೆ, ಪಟ್ಟೆ ಮಾಡಿ ಆಗಿದೆ, ಮಣ್ಣು ಎಲ್ಲಿ ಪಟ್ಟೆ ಮಾಡಿ ಆಗಿದೆ, ಮತ್ತು ಗುಂಡಿ ಮಾಡಿ ಆಗಿದೆ. ಇವತ್ತು ಗಿಡವನ್ನು ನೆಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಹೇಗೆಲ್ಲ ಗಿಡ ನೆಡ್ತಾ ಇದ್ದಾರೆ ಅಂತ ನೋಡುವ ಬನ್ನಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮೇಲ್ಗಡೆ ಬರುವಷ್ಟೊತ್ತಿಗೆ ಇಲ್ಲಿ ಜಟಾಪಟಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಇಲ್ಲೇ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕಾಣುವಂಥದ್ದು ನಮ್ಮ ಜಾಗ, ಅಲ್ಲಿ ಮಧ್ಯದಲ್ಲಿ ಒಂದು ರೋಡ್ ಇದೆ, ಅದಾದಮೇಲೆ ಮೇಲ್ಗಡೆ ಇರುವಂಥದ್ದು ಈ ಜಾಗ ಚಿಕ್ಕಪ್ಪನವ್ರದ್ದು. ಹಾಗೆಯೇ ಇಲ್ಲಿ ಅದೇ ಮಳೆಯಲ್ಲಿ ಕೂಡ ಕೆಲವರು ಗಿಡವನ್ನು ನೆಡ್ತಾ ಇದ್ದರು. ಅಂದರೆ ನನಗೆ ಕಂಪ್ಲೀಟಾಗಿ ಪ್ರೊಸೀಜರ್ ತೋರಿಸಬೇಕಾಗಿತ್ತು. ಹಾಗೆಯೇ ಸುಮ್ಮನೆ ನಾನು ಮುಂದೆ ಹೋದೆ. ಕೆಲವರು ರೈನ್ ಕೋಟ್ ಹಾಕ್ಕೊಂಡು, ಕೆಲವರು ರೈನ್ ಕೋಟ್ ಹಾಕದೇನೆ, ಕೆಲವರು ಕೊಡೆ ಹಿಡ್ಕೊಂಡು ಹೀಗೇ ಅವರ ಕೆಲಸವನ್ನು ಮುಂದುವರಿಸ್ತಿದ್ರು. ಹಾಗೆಯೇ ತುಂಬಾ ಮಳೆ ಬಂದುಬಿಡ್ತು, ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲಲ್ಲೇ ಸ್ವಲ್ಪ ನಿಂತ್ಕೊಂಡ್ಬಿಟ್ರು. ಮತ್ತು ಗಿಡವನ್ನು ಫಸ್ಟು ತೊಗೊಂಡೋಗಿ ಆಯಾಯ ಪ್ಲೇಸಿಗೆ ಇಡುವಂಥದ್ದು. ಹಾಗೆಯೇ ಇಲ್ಲಿ ಕೆಲವರು ಗಿಡವನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಕಾಲು ಜಾರ್ತಾ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಕೆಲವರು ಅಲ್ಲೇ ನಿಂತ್ಕೊಂಡಿದ್ರು. ಹಾಗೆಯೇ ಸುಮ್ಮನೆ ತಮಾಷೆ ಮಾಡಿಕೊಂಡು ಹೀಗೇ ಹರಟೆ ಹೊಡ್ಕೊಂಡು ಅವ್ರ ಕೆಲಸವನ್ನು ಮುಂದುವರಿಸ್ತಾ ಇದ್ದರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಗಿಡವನ್ನು. ಹಾಗೆಯೇ ಜೊತೆಗೆ ಮಧ್ಯದಲ್ಲಿ ಕೂಡ ರೋಡ್ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಇನ್ನೇನಾದರೂ ಆ ಗಿಡದ ಹತ್ತಿರ ಏನಾದರೂ ತೊಗೊಂಡು ಹೋಗ್ಲಿಕ್ಕಿದ್ರೆ ಈಟು ಎಲ್ಲ ಹಾಕ್ಲಿಕ್ಕಿರುತ್ತಲ್ಲ ನೆಕ್ಸ್ಟ್, ಹಾಗೆ ರೋಡ್ ಕೂಡ ಮಧ್ಯದಲ್ಲಿ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಇಲ್ಲಿ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ರಬ್ಬರ್ ಗಿಡವನ್ನು ಅದು ನರ್ಸರಿಯಿಂದ ತಂದಿರುವಂಥದ್ದು ಅಲ್ಲಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಗೆ ನೀವು ಅಲ್ಲಲ್ಲಿ ಒಂದೊಂದು ಕೋಲನ್ನು ಇಟ್ಟಿರುವಂಥದ್ದು, ಅಂದರೆ ಮಣ್ಣಲ್ಲಿ ಹೂತಿಟ್ಟಿರುವಂಥದ್ದು ನೋಡ್ತಾ ಇದ್ದೀರಿ. ಅದಂದರೆ ಮಾರ್ಕ್ ಅವರ ಲೆಕ್ಕದಲ್ಲಿ, ಆ ಕೋಲು ಇರುವಂಥ ಜಾಗದಲ್ಲಿ ಗಿಡವನ್ನು ನೆಡುವಂಥದ್ದು. ಹಾಗೆ ತುಂಬ ಮಳೆ ಬರ್ತಾ ಇರುವ ಕಾರಣ ಅವ್ರು ಯಾರಿಗೂ ಏನು ಮಾಡ್ಲಿಕ್ಕಾಗ್ತಿರ್ಲಿಲ್ಲ, ಎಲ್ಲರೂ ಹಾಗೆ ಸುಮ್ಮನೆ ನಿಂತುಬಿಟ್ರು ಒಂದು ಅರ್ಧ ಗಂಟೆ. ನಾನು ಕೂಡ ಯಾವಾಗ ನನಗೆ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಳೋಕ್ಕಾಗುತ್ತೆ, ಅಂದರೆ ನನ್ನ ವ್ಯೂವರ್ಸಿಗೆ ನಾನು ಈ
ಈ ಒಂದು ರಬ್ಬರ್ ಗಿಡವನ್ನು ನೆಡುವಂತಹ ಪ್ರೊಸೀಜರನ್ನು ತೋರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿದ್ದೆ. ಸೊ ಅದನ್ನು ತೋರಿಸಲೇಬೇಕು ಇವತ್ತು ಅಂತ ಅನ್ನುವ ಉದ್ದೇಶಕ್ಕೋಸ್ಕರ ನಾನು ಹಾಗೆ ನಿಂತುಬಿಟ್ಟೆ. ಅಷ್ಟೊತ್ತಿಗಾಗಲೇ ಅವರಿಗೆಲ್ಲ ಚಾಯ ಕುಡಿಯೋ ಟೈಮ್ ಕೂಡ ಆಯಿತು. ಎಲ್ಲ ಚಾಯ ಕುಡಿತಾ ಇದ್ದಾರೆ ಕೆಲವರು. ಮತ್ತು ಇನ್ನು ಅಲ್ಲಿ ರಬ್ಬರ್ ಆಲ್ರೆಡಿ ನೆಟ್ಟಿದ್ದಾರಲ್ಲ ಗಿಡವನ್ನು, ಅಲ್ಲಿ ಆ ಗುಂಡಿಗಳಲ್ಲಿ ನೀರು ತುಂಬಿಬಿಡ್ತು. ಹಾಗಾಗಿ ಸ್ವಲ್ಪ ಅದನ್ನು ಕೂಡ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಕೆಲವರು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಪ್ರೊಸೀಜರ್ ಇದು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನೋಡಿ 3 ಜನ, ಅವರು ಒಬ್ಬರು ಗುಂಡಿ ತೆಗಿತಾ ಇದ್ದಾರೆ, ಅದರ ನೆಕ್ಸ್ಟ್ ಒಬ್ಬರು ಅಲ್ಲಿ ಒಂದು ಮೆಡಿಸಿನ್ ಹಾಕ್ತಾ ಇದ್ದಾರೆ. ಅದನ್ನು ಈಟ್ ಅಂತ ಕೂಡ ಹೇಳ್ತಾರೆ. ಅದರ ಹೆಸರು ಬಂದು ರಾಕ್ ಪುಡಿ ಅಂತ ಅದರ ಹೆಸರು. ಅದನ್ನು ಅಲ್ಲಿ ಯಾಕೆ ಹಾಕ್ತಾ ಇದ್ದಾರೆ ಫಸ್ಟಿಗೆ ಅಂತ ನಾನು ಕೇಳಿದೆ. ಅದು ಆವಾಗ ಅವ್ರು ಹೇಳಿದರು, ಅಂದರೆ ನೆಕ್ಸ್ಟ್ ಗಿಡವನ್ನು ನೆಡ್ತಾರಲ್ಲ, ಅದಕ್ಕೆ ಯಾವುದೇ ಗೆದ್ದಲು ಹಿಡಿಬಾರ್ದು, ಅಂದರೆ ನಾವು ಒರ್ಲೆ ಅಂತ ಹೇಳ್ತೀವಿ, ಅದು ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಮೆಡಿಸಿನನ್ನು ಹಾಕುವಂಥದ್ದು ಪ್ರಥಮವಾಗಿ. ಮತ್ತು ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎರಡನೇ ಹಂತ ಅಂತ ಹೇಳಿದರೆ ಇಲ್ಲಿ ನೋಡಿ ಗಿಡವನ್ನು ನೆಡುವಂಥದ್ದು. ನರ್ಸರಿಯಿಂದ ಆ ತೊಟ್ಟೆಯ ಸಮೇತವಾಗಿ ಗಿಡವನ್ನು ತಂದಿರ್ತಾರಲ್ಲ, ಬ್ಲೇಡನ್ನು ರೆಡಿಯಾಗಿ ಇಟ್ಕೊಂಡಿರ್ತಾರೆ ಅವರು. ಸೂಕ್ಷ್ಮವಾಗಿ ಆ ಒಂದು ಕವರನ್ನು ಒಡಿಬೇಕು. ಜಸ್ಟ್ ಕಟ್ ಮಾಡಿಬಿಟ್ಟು ಬೇರಿಗೇನು ನೋವು ಆಗದೆ ಇರೋ ಹಾಗೆ ಅದನ್ನು ಒಡಿತಾರೆ ಅವರು ಸೂಕ್ಷ್ಮವಾಗಿ. ಹಾಗೆಯೇ ಅದನ್ನು ತೆಗೆದುಬಿಟ್ಟು ಇಲ್ಲಿ ನೋಡಿ ಇವಾಗ ಎಷ್ಟು ಚಂದವಾಗಿ ಅವರು ಆ ಗುಂಡಿ ಒಳಗೆ ಹಾಕಿ ನೆಡ್ತಾರೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಇದು ನೋಡಲಿಕ್ಕೆ ಎಲ್ಲ. ಈ ಹಳ್ಳಿಗಳಲ್ಲಿ ಇದನ್ನೆಲ್ಲ ನೋಡುವಂಥದ್ದೇ ಒಂದು ತುಂಬ ಸುಂದರ ಅಂತ ಹೇಳ್ಬೋದು. ಹಾಗೆಯೇ ನೋಡಿ ಅಲ್ಲಿ ಆಲ್ರೆಡಿ ಅವರು ಗುಂಡಿ ತೆಗೆದು ಒಂದು ಟೀಮ್ನವರು ಮೆಡಿಸಿನ್ ಹಾಕಿ ಹೋಗಿರ್ತಾರಲ್ಲ, ನೆಕ್ಸ್ಟ್ ಗೆದ್ದಲು ಹಿಡಿಬಾರ್ದು ಅಂತ ಹೇಳ್ಬಿಟ್ಟು, ಅದೇ ಗುಂಡಿಯಲ್ಲಿ ಇವರು ಗಿಡವನ್ನು ನೆಡುವಂಥದ್ದು. ನೋಡಿ ಆ ತೊಟ್ಟೆಯನ್ನು ಕವರನ್ನು ಯಾವ ರೀತಿಯಾಗಿ ಅವರು ಮೇಲ್ಗಡೆಯಿಂದ ಹೀಗೆ ಎತ್ತಿ ಓಪನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ನೆಟ್ಟು ಜಸ್ಟ್ ಮಣ್ಣು ಕ್ಲೋಸ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ಇವರು ನೋಡಿ ಇಲ್ಲಿ ಆ ಗಿಡವನ್ನು ಆ ಕೋಲ್ ಏನು ಮಾರ್ಕ್ ಮಾಡಿರುವಂಥ ಒಂದು ಕೋಲ್ ಇದೆಯಲ್ಲ, ಆ ಕೋಲಿಗೆ ಕಟ್ಟುವಂಥದ್ದು ಒಂದು ಚಿಕ್ಕ ಬಳ್ಳಿಯಿಂದ. ಏಕೆ ಅಂತ ಹೇಳಿದರೆ ಇವಾಗ ಗಾಳಿ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಆ ಗಾಳಿಗೆ ಆ ಗಿಡ ಬಗ್ಗಿ ಹೋಗಬಾರ್ದು ಅನ್ನುವ ಉದ್ದೇಶಕ್ಕೋಸ್ಕರ ಇಲ್ಲಿ ಜಸ್ಟ್ ಕಟ್ತಾ ಇದ್ದಾರೆ ಅಷ್ಟೇ. ಅದು ಗಿಡಕ್ಕೆ ಕೂಡ ಏನು ಪೆಟ್ಟಾಗಬಾರ್ದು, ಆ ರೀತಿಯಾಗಿ ಸೂಕ್ಷ್ಮವಾಗಿ ಅದನ್ನು ಕೂಡ ಕಟ್ಟಬೇಕು. ಹಾಗೆ ಇಲ್ಲಿ ಎಲ್ಲ ಅದೇ ಕೆಲಸದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ರಬ್ಬರ್ ಗಿಡವನ್ನು ನೆಟ್ಟಿದ್ದು ಯಾವ ರೀತಿಯಾಗಿ ಅಂತ ಹೇಳಿ ನೋಡಿದ್ರಲ್ಲ, ಹಾಗೆ ಇದು ನಾನು ಬರುವಾಗಲೇ ನೆಟ್ಟಿರುವಂತಹ ಗಿಡಗಳು ಇವೆಲ್ಲ. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳುವ ಅಂತ ಹೇಳಿ ಮಾಡ್ಕೊಂಡಿದ್ದು, ಜಸ್ಟ್ ಕೋಲಿಗೆ ಟೈ ಮಾಡಿ ಇಟ್ಟಿರುವಂಥದ್ದು. ಎಷ್ಟು ಚಂದವಾಗಿ ಕಾಣ್ತಾ ಇತ್ತಲ್ಲ ಸಾಲಾಗಿ. ಇದು ಇನ್ನು ದೊಡ್ಡದಾಗಿ ಬರುವಾಗ ಇನ್ನು ತುಂಬ ಚಂದವಾಗಿ ಕಾಣುತ್ತೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹಳೆ ವಿಡಿಯೋದಲ್ಲಿ ರಬ್ಬರ್ ಕೃಷಿಯನ್ನು ಯಾವ ರೀತಿಯಾಗಿ ಮಾಡುವಂಥದ್ದು, ಅಂದರೆ ರಬ್ಬರ್ ಮರದಿಂದ ಹಾಲು ತೆಗೆಯುವಂಥ ಒಂದು ಪ್ರೊಸೀಜರನ್ನು ನೋಡಿದ್ವಿ. ಇವತ್ತು ರಬ್ಬರ್ ಗಿಡವನ್ನು ನೆಡುವಂತಹ ಒಂದು ಪ್ರೊಸೀಜರನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಂದರೆ ಒಂದು 3-4 ದಿನದ ಕಂಟಿನ್ಯೂ ಕೆಲಸ ಇರುತ್ತೆ. ಅದಕ್ಕೋಸ್ಕರ ಪ್ರಿಪರೇಷನ್ ಇರುತ್ತೆ. ಫಸ್ಟಿಗೆ ಮಣ್ಣನ್ನು ತೆಗೆಯುವಂಥದ್ದಾಗಿರ್ಬೋದು, ಹಾಗೆಯೇ ಪಟ್ಟೆ ಮಾಡುವಂಥದ್ದಾಗಿರ್ಬೋದು, ಗುಂಡಿ ಮಾಡುವಂಥದ್ದಾಗಿರ್ಬೋದು. ಹಾಗೆಯೇ ಈ ಜಡಿ ಮಳೆಯಲ್ಲಿ ಗಿಡವನ್ನು ನೆಡ್ತಾ ಇದ್ದಾರೆ, ರಬ್ಬರ್ ಗಿಡವನ್ನು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಓಕೆ, ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.